ನೋಡಿ, ನೀರು ಹನಿಗೊಟ್ಟಿ ಕೆಳಗೆ ಹರಡಬಾರ್ದು ಅನ್ನೋ ಕಾರಣಕ್ಕೆ ಅಥವಾ ಅಷ್ಟೇ ನೀರನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಬಕೆಟನ್ನು ಇಟ್ಟಿದ್ದೀವಿ. ಸೊ ಇದನ್ನು ದಯವಿಟ್ಟು ಡಸ್ಟ್ಬಿನ್ ಅಂತ ಅಂದ್ಕೊಳ್ಳೋದು ಬೇಡ. ಇದರಲ್ಲಿರುವಂತಹ ಈ ಎಲ್ಲ ಒಣ ಕಸ ಇಲ್ಲಿಗೆ ಸೇರಬೇಕಾಗುತ್ತೆ. ನಮ್ಮ ಭಕ್ತರು ಎಷ್ಟು ಮಂದ ಭಕ್ತರಾಗಿದ್ದಾರೆ ಅಂತ ಹೇಳೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದರಲ್ಲಿ ಹಸಿ ಕಸ ಮತ್ತು ಒಣ ಕಸ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿಯ ಸಿಲ್ವರ್ ಪ್ಲೇಟ್ಗಳು ಮೊದಲಾಗಿ ಏಕಬಳಕೆಯ ವಸ್ತುಗಳು, ಅದು ಇಲ್ಲಿ ಬರಬಾರ್ದು. ಸೊ ಒಣ ಕಸದಲ್ಲಿ ಹೋಗಬೇಕಾದ ವಸ್ತುಗಳೆಲ್ಲ ಈ ನೀರಿಗಾಗಿ ಇಟ್ಟಿರುವಂಥ ಜಾಗದಲ್ಲಿ ಇಟ್ಬಿಟ್ಟಿದ್ದಾರೆ. ಇವೆಲ್ಲ ಹಸಿ ಕಸಕ್ಕೆ ಹೋಗಬೇಕು. ಸೊ ದಯವಿಟ್ಟು ಈ ರೀತಿಯ ವರ್ತನೆಯಿಂದ ನಮ್ಮನ್ನು ನಾವು ದೂರ ಇಟ್ಕೊಳ್ಬೇಕಾಗುತ್ತೆ. ದೇವರ ಸನ್ನಿಧಾನವನ್ನು ಪವಿತ್ರವಾಗಿ ಶುಚಿತ್ವದ ಕಡೆಗೆ ತಗೊಂಡೋಗಬೇಕು ಅನ್ನೋ ಪ್ರಯತ್ನ ದೇವಸ್ಥಾನ ಮಂಡಳಿ ಮತ್ತು ಹಲವು ವಾಲಂಟಿಯರ್ಸ್ಗಳು ಜೊತೆಯಾಗಿ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬ ಭಕ್ತರು ಕೂಡ ಸಹಕರಿಸಬೇಕು ಮತ್ತು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿ ಪ್ರಜೆಗಳೇ, ಇದೇ ರೀತಿ ನಿಮ್ಮೂರಿನ ದೇವರ ಸ್ಥಾನಗಳನ್ನು ಶುದ್ಧವಾಗಿ ಶುಚಿತ್ವದಿಂದ ಪವಿತ್ರವಾಗಿ ನೋಡ್ಕೋಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂತಾದರೆ ದಯವಿಟ್ಟು ಅಲ್ಲಿ ಕಸವನ್ನು ವಿಂಗಡಿಸುವ ಡಸ್ಟ್ಬಿನ್ಗಳನ್ನು ಅಳವಡಿಸಿ. ಏಕಬಳಕೆ ಎಲ್ಲ ರೀತಿಯ ವಸ್ತುಗಳನ್ನು ದೂರ ಇಡೋಕ್ಕೆ ನಿಮ್ಮೆಲ್ಲರ ಶ್ರಮ ಅತ್ಯವಶ್ಯಕವಾಗಿದೆ. ಅದಲ್ಲದೆ ಈ ರೀತಿಯ ಸಪರೇಟ್ ಆಗಿರುವಂತಹ ಕಸಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಘಟಕಗಳಿಗೆ ತಲುಪಿಸುವ ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತೆ. ನಾವು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಸಮುಕ್ತವಾಗಿ ನೋಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ದೇವರ ಸ್ಥಾನಗಳನ್ನು ಇದೇ ರೀತಿ ನೋಡ್ಕೊಳ್ತೀರಾ ಅಂತೇಳಿ ನಂಬಿಕೆ ನನಗಿದೆ.